ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಟ್ಯಾರೋಟ್ ಕಾರ್ಡ್ ರೀಡರ್. ವಿವರ್ಸ್, ನಿಮಗಾಗಿ ಮೊದಲನೇದಾಗಿ ನಿಮ್ಮ ಒಂದು ಥಾಟ್, ಫೀಲಿಂಗ್ಸ್, ನಿಮ್ಮ ಅವರ ಪ್ರತಿ ಏನಿದೆ ಅಂತೇಳಿ ಇವತ್ತು ನಾವು ರೀಡಿಂಗಲ್ಲಿ ನೋಡ್ತಾ ಇದ್ದೀವಿ. ಓಕೆ, ವಿಡಿಯೋ ರೆಸನೇಟ್ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನ್ಯೂ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಇದರಿಂದ ನಾನು ಇನ್ನೂ ಹೆಚ್ಚು ಇದೇ ರೀತಿಯ ರೀಡಿಂಗ್ಸ್ ಅಥವಾ ಡಿವೈನ್ ಗೈಡೆನ್ಸನ್ನು ವಿಡಿಯೋ ಮಾಡಿ ನಿಮಗೆ ಪಬ್ಲಿಕ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಮ್ಮ ರೇಖಿ ವಿದ್ಯಾಲಯಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀರಿ, ನಿಮ್ಮೆಲ್ರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಹೆಸರನ್ನು, ನಿಮ್ಮ ಅವರ ಹೆಸರನ್ನು 3 ಬಾರಿ ಹಿಡ್ಕೊಳ್ಳಿ. ಓಕೆ, ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ನಿಜವಾಗ್ಲೂ ಅವ್ರ ಪ್ರತಿ ಯಾವ ರೀತಿಯ ಭಾವ ಇಟ್ಟಿದ್ದೀರಿ? ನಿಜವಾಗ್ಲೂ ಟ್ರೂ ಲವ್ ಇದೆಯಾ, ಅಥವಾ ಅಟ್ರಾಕ್ಷನ್ಸ್ ಇದೆಯಾ, ಅಥವಾ ಯಾವುದೇ ರೀತಿಯ ಒಂದು ಮೆಟೀರಿಯಲಿಸ್ಟಿಕ್ ವೈಸ್ ನಿಮಗೆ ಅವ್ರ ಮೇಲೆ ಆಸಕ್ತಿ ಇದೆಯಾ? ಈ ರೀತಿಯ ಎನರ್ಜೀಸ್ನ ನಾವಿವತ್ತು ಚೆಕ್ ಮಾಡ್ತಾಯಿದ್ದೀವಿ. ಸೊ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವ್ರಿಗೆ ಡೌಟ್ ಇರುತ್ತೆ, ನಾನು ಅವ್ರನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದೀನಾ ಇಲ್ವಾ, ಅಥವಾ ಜಸ್ಟ್ ಫಾರ್ ಅಟ್ರಾಕ್ಷನ್ನಾ, ಅಥವಾ ಅವ್ರ ಹತ್ರ ಏನೋ ಇದೆ ಆ ಸಲುವಾಗಿ ನಾನು ಅವ್ರ ಹತ್ರ ಇದ್ದೀನಾ? ಓಕೆ, ಸೊ ಅದನ್ನೆಲ್ಲ ನಾವಿವತ್ತು ನೋಡ್ತಾ ಇದ್ದೀವಿ. ಸೊ ನಿಮಗೆ ಡೌಟ್ ಇದ್ದರೆ, ನಿಮ್ಮ ಒಂದು ಭಾವದ ಪ್ರತಿ ಡೌಟ್ಸ್ ಇದ್ದರೆ ಅದು ಇವತ್ತು ಕ್ಲಿಯರ್ ಮಾಡುವಂತಹ ಒಂದು ಎನರ್ಜೀಸ್ನ ಬಗ್ಗೆ ನಾವಿಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಓಕೆ, ಅದ್ರ ಜೊತೆಗೆ ನಿಮ್ಮ ಅವರ ಫೀಲಿಂಗ್ಸನ್ನು ಕೂಡ ನಾವಿಲ್ಲಿ ಚೆಕ್ ಮಾಡೋಣ. ನಿಮ್ಗಳ ನಡುವೆ ತುಂಬ ಜಗಳಗಳಾಗ್ತಾ ಇರುತ್ತೆ. ಕಾಲ್ ಮಾಡಿದಾಗಿರ್ಬೋದು, ಅಥವಾ ಡೈರೆಕ್ಟಾಗಿ ಮೀಟ್ ಆಗಿದ್ದಾಗ ಆಗಿರ್ಬೋದು, ಅಥವಾ ಇಲ್ಲಿ ಯಾರು ಮ್ಯಾರೇಜ್ ಆಗಿದ್ದೀರಿ, ಸೊ ನಿಮ್ಮ ಪಾರ್ಟ್ನರ್ ಜೊತೆಗೆ ಜಗಳಗಳು ಬರೀ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಕಾರಣದಿಂದ ನಿಮಗೆ ಇದು ಡೌಟ್ ಬರ್ತಾ ಇರುತ್ತೆ, ಇದು ನಿಜವಾಗ್ಲೂ ಪ್ರೀತಿನ, ಇದನ್ನು ಯಾರು ಪ್ರೀತಿ ಅಂತಾರ? ಇಬ್ಬರ ಮಧ್ಯೆ ಸಾಮರಸ್ಯನೂ ಇಲ್ಲ, ಹೊಂದಾಣಿಕೆನೂ ಇಲ್ಲ. ಓಕೆ, ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೇ ಇಲ್ಲ. ನನ್ನನ್ನಂತೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಯಾವಾಗಲೂ ರೂಢಾಗಿರ್ತಾರೆ, ಯಾವಾಗಲೂ ಬೈತಾ ಇರ್ತಾರೆ, ಯಾವಾಗಲೂ ಏನಾದರೂ ಅಂತಾನೇ ಇರ್ತಾರೆ, ವಟ ಕಿಟಿ ಮಾಡ್ತಾನೇ ಇರ್ತಾರೆ. ಸೊ ಇದನ್ನು ಯಾರು ಪ್ರೀತಿ ಅಂತಾರೆ? ಓಕೆ, ಯಾಕೆ ಇಂಥ ವ್ಯಕ್ತಿ ಜೊತೆ ಮದುವೆ ಆಯಿತು ನನಗೆ? ಓಕೆ, ಸೊ ಒಂದು ಸಂಪದ್ಭರಿತವಾದಂತಹ ಲೈಫೇನೋ ನಿಮ್ಮದಿದೆ. ಓಕೆ, ಅಂದರೆ ಜೀವನದಲ್ಲಿ ದೇವರು ನಿಮಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ಓಕೆ, ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ದಾರೆ, ಮಕ್ಕಳನ್ನು ಕೊಟ್ಟಿದ್ದಾರೆ. ಓಕೆ, ಹಸ್ಬೆಂಡ್, ಅಂದರೆ ನಿಮ್ಮ ಒಂದು ಭೌತಿಕ ಜೀವನದಲ್ಲಿ ಏನೆಲ್ಲ ನಿಮಗೆ ಸಿಗಬೇಕಿತ್ತೋ ಅದೆಲ್ಲ ದೇವ್ರು ನಿಮಗೆ ಕೊಟ್ಟಾರೆ. ಓಕೆ, ಊಟಕ್ಕೆ ಕೊರತೆ ಇಲ್ಲ, ಬಟ್ಟೆಗೆ ಕೊರತೆ ಇಲ್ಲ, ಆಭರಣಕ್ಕೂ ಕೊರತೆ ಇಲ್ಲ, ದುಡ್ಡಿಗೂ ಕೊರತೆ ಇಲ್ಲ. ಓಕೆ, ಬಟ್ ನಿಮಗೆ ನಿಮ್ಮ ಪಾರ್ಟ್ನರ್ ಪ್ರತಿ ಅಷ್ಟು ಖುಷಿ ಎನರ್ಜಿ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಬೇಜಾರು ಫೀಲ್ ಮಾಡ್ತಾ ಇದೆ. ಓಕೆ, ಎಲ್ಲವೂ ಇದೆ, ಎಲ್ಲ ನೋಡೋರ ದೃಷ್ಟಿಗೂ ನೀವು ಸಂಪದ್ಭರಿತವಾಗಿದ್ದೀರಿ. ಓಕೆ, ಆದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಿದ್ರು ಎಲ್ಲ ರೂಢಾಗಿ ಮಾತಾಡೋವಂಥದ್ದು. ಓಕೆ, ಸೊ ಇಂಥ ವ್ಯಕ್ತಿ ಜೊತೆಗೆ ಯಾಕೆ ಮದುವೆ ಆಯಿತು? ಅಥವಾ ಇಲ್ಲಿ ಯಾರು ಮದುವೆ ಆಗಿಲ್ಲ, ಇಂಥ ವ್ಯಕ್ತಿ ಜೊತೆಗೆ ಮದುವೆ ಆಗಬೇಕಾ? ಓಕೆ, ಇದನ್ನು ಯಾರಾದರೂ ಪ್ರೀತಿ ಅಂತ ಕರೀತಾರಾ, ಅಥವಾ ಇದು ನಿಜವಾಗ್ಲೂ ಪ್ರೀತಿನಾ? ಓಕೆ, ಇದು ಮೇಲಿಂದ ಮೇಲೆ ನಿಮ್ಮ ತಲೆಯಲ್ಲಿ ಓಡುವಂತಹ ಒಂದು ಎನರ್ಜಿ. ಸೊ ಸಮ್ಟೈಮ್ಸ್ ನಿಮ್ಮ ಪಾರ್ಟ್ನರ್ ಕೇವಲ ನಿಮ್ಮ ಫಿಸಿಕಲ್ ಬಾಡಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಓಕೆ, ಆ್ಯಂಡ್ ನೀವು ನಿಜವಾಗ್ಲೂ ತುಂಬಾ ಫಿಸಿಕಲ್ ವೈಸ್ ಸುಂದರವಾಗಿದ್ದರೆ, ಸೊ ಹೌದು ಇದು ಸತ್ಯ ಅಂತ ನೀವು ಒಪ್ಕೊಂಡು ರೆಡಿಯಾಗಿದ್ದೀರಿ. ಸೊ ಇಲ್ಲಿ ಏನಾಗುತ್ತೆ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಫಿಸಿಕಲ್ ವೈಸು ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ಬಾಯ್ಸ್ ಆಗಿದ್ದರೆ ಒಂದು ಒಳ್ಳೆ ರೀತಿಯಲ್ಲಿ ಜಿಮ್ ಮಾಡಿಕೊಂಡು, ಬಾಡಿ ಬಿಲ್ಡ್ ಮಾಡಿಕೊಂಡು ಚೆನ್ನಾಗಿ ಕಾಣ್ತಾ ಇರ್ಬೋದು, ಹೇರ್ ಸ್ಟೈಲ್ ಚೆನ್ನಾಗಿರ್ಬೋದು. ಓಕೆ, ಅಥವಾ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸು ಚೆನ್ನಾಗಿರ್ಬೋದು. ಸೊ ಈ ಕಾರಣದಿಂದ ಅವರು ನಿಮ್ಮ ಪ್ರತಿ ಅಟ್ರ್ಯಾಕ್ಟ್ ಆಗಿರೋದು ಕಾಣಿಸ್ತಾ ಇದೆ.
ಓಕೆ, ಫಿಸಿಕಲಿ ನೀವು ಹಟ್ಟ ಇರ್ಬೋದು. ಸೊ ಈ ಕಾರಣದಿಂದ ಹಾಗೆಯೇ ಇಲ್ಲಿ ನೀವು ಹೆಣ್ಮಕ್ಳು ನೋಡ್ತಾ ಇದ್ರೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಒಂದು ಸ್ಕಿನ್ ಟೋನ್ ಚೆನ್ನಾಗಿರ್ಬೋದು, ನಿಮ್ಮ ಹೇರು ಲೆಂತಿ ಆಗಿರ್ಬೋದು, ಅದು ಇಷ್ಟ ಇರ್ಬೋದು, ಅಥವಾ ನೀವು ಹೇರ್ ಸ್ಟೈಲ್ ಮಾಡ್ಕೊಳ್ಳೋವಂಥದ್ದು, ಅಥವಾ ನೀವು ಆ ಹೇರ್ ಸ್ಟೈಲ್ಗೆ ಯೂಸ್ ಮಾಡುವಂಥ ಹೇರ್ ಬೆಂಡ್ಸ್ಗಳಾಗಿರ್ಬೋದು, ಕ್ಲಿಪ್ಸ್ಗಳಾಗಿರ್ಬೋದು, ನೀವು ಹಾಕ್ಕೊಳ್ಳೋಂಥ ಬ್ಯಾಂಗಲ್ಸ್ ಅಥವಾ ಬ್ರಾಸ್ಲೆಟ್ಸ್ ಆಗಿರ್ಬೋದು, ಅದು ಅವ್ರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ಕ್ಲೂಡಿಂಗ್ ನೀವು ಹಾಕೋದಂಥ ಚಪ್ಪಲ್ ಕೂಡ ನೋಡ್ತಾ ಇರ್ತಾರೆ. ಓಕೆ, ಸೊ ನಿಮ್ಮ ಹತ್ರ ಏನಿದೆ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಏನಿದೆ, ನೀವು ಯಾವ ಈವೆಂಟಲ್ಲಿ ಯಾವ ರೀತಿ ರೆಡಿ ಆಗ್ತಾ ಇರ್ತೀರಾ, ನೀವು ಯಾವ ರೀತಿ ರೆಡಿ ಆದಾಗ ಅವರಿಗೆ ಅಟ್ರ್ಯಾಕ್ಟ್ ಆಗುತ್ತೆ, ಈ ಥರ ಎಲ್ಲ ಯೋಚನೆ ಅಂತೂ ಮಾಡೇ ಮಾಡ್ತಾರೆ. ಸೊ ಇಲ್ಲಿ ನಿಮ್ಮ ಮತ್ತು ಅವರ ನಡುವೆ ಫಿಸಿಕಲ್ ಇಂಟಿಮೆಸಿಗೆ ಮಾತ್ರ ರಿಲೇಷನ್ಶಿಪ್ಪು ಸೀಮಿತ ಆಗಿರೋದು ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಯಾರು ಮ್ಯಾರೇಜ್ ಆಗಿದ್ದೀರಿ, ಸೊ ನಿಮ್ಮ ಪಾರ್ಟ್ನರು ಬೇರೆಯವ್ರ ಜೊತೆ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ರೊಮ್ಯಾಂಟಿಕ್ ವೈಸು ಇನ್ವಾಲ್ವ್ ಆಗಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಪಾರ್ಟ್ನರು ಬೇರೆಯವ್ರ ಜೊತೆಗೂ ರಿಲೇಷನ್ಶಿಪ್ಪಲ್ಲಿರೋದು ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆ, ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆಗೆ ಅವರು ಸರಿಯಾಗಿ ವ್ಯವಹರಿಸ್ತಾ ಇಲ್ಲ, ಅಥವಾ ನಿಮ್ಮ ಜೊತೆಗೆ ಅವರು ಫಿಸಿಕಲ್ ಆಗ್ತಾ ಇಲ್ಲ. ಓಕೆ, ಅಥವಾ ನಿಮ್ಮ ಬಗ್ಗೆ ತುಂಬಾ ಕೀಳಾಗಿ ಮಾತಾಡೋದಾಗಿರ್ಬೋದು, ಇದನ್ನು ಅವ್ರು ಮಾಡ್ತಾ ಇದ್ದಾರೆ. ಓಕೆ, ಸೊ ಭೌತಿಕ ಜೀವನದಲ್ಲಿ ಅಂದರೆ ಜನರಿಗೆ ಕಣ್ಣಿಗೆ ನೀವು ಒಂದು ಒಳ್ಳೆ ಪರ್ಫೆಕ್ಟ್ ಗಂಡ ಹೆಂಡತಿ ಥರ ಕಾಣ್ತಾ ಇದ್ದೀರಿ, ಅದೇ ಥರ ನಡ್ಕೊಳ್ತಾ ಇದ್ದೀರಿ. ಬೇರೆಯವರಿಗೆ ನಿಮ್ಮ ಮನೆ ಒಳಗಾಗ್ತಾ ಇರೋದು ಯಾರಿಗೂ ಕಾಣಿಸ್ತಾ ಇಲ್ಲ. ಸೊ ಬೇರೆಯವರಿಗೆ ಹೊರಗಡೆಯಿಂದ ನೀವು ಒಳ್ಳೆ ಜೋಡಿ ಇದ್ದರೆ ಇವ್ರಂಗೆ ಗಂಡ ಹೆಂಡತಿ ಆಗಿರಬೇಕು ನೋಡು, ಜೊತೆಯಾಗಿ ಹೆಂಗಿರ್ತಾರೆ, ಜೊತೆಯಾಗಿ ಹೋಗ್ತಾರೆ, ಜೊತೆಯಾಗಿ ಬರ್ತಾರೆ, ಇದೆಲ್ಲ ನಡೀತಾ ಇದೆ. ಹೊರಗಿನ ದೃಷ್ಟಿಯಲ್ಲಿ ನೀವು ಒಂದು ಒಳ್ಳೆ ಫ್ಯಾಮಿಲಿ ಮೆನ್, ಫ್ಯಾಮಿಲಿ ವಿಮೆನ್ ಅಂತೂ ಕಾಣ್ತಾ ಇದ್ದೀರಾ. ಬಟ್ ಒಳಗಡೆ ನಿಮಗೆ ಇಬ್ಬರು ಒಬ್ರಿಗೊಬ್ರು ಪೂರ್ಣ ರೀತಿಯಲ್ಲಿ ಸಮರ್ಪಣೆ ಆಗಿಲ್ಲ. ಇದು ನನಗೆ ಎನರ್ಜೀಸ್ ಕಾಣಿಸ್ತಾ ಇದೆ. ಓಕೆ, ಇದು ನಿಮ್ಮ ಮನಸ್ಸಿನ ಮಾತು ಕೂಡ ಹೌದು, ನಿಮ್ಮ ಭಾವ ಹಾಗೆ ಆಗಿದೆ. ಓಕೆ, ಹೊರಗಡೆ ದೃಷ್ಟಿಯಲ್ಲಿ ನಾವು ಗಂಡ ಹೆಂಡತಿ ಥರ ಇದ್ದೀವಿ ಅಥವಾ ಲವರ್ಸ್ ಥರ ಇದ್ದೀವಿ, ಬಟ್ ಒಳಗಡೆಯಿಂದ ಎಲ್ಲೋ ಒಂದು ಪರಿಪೂರ್ಣತೆ ಸಿಗ್ತಾ ಇಲ್ಲ. ಓಕೆ, ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ನನ್ನೂರು ಅಂತ ಅನ್ನಿಸ್ತಾ ಇಲ್ಲ, ಆ ಒಂದು ಫೀಲಿಂಗ್ಸ್ ಬರ್ತಾ ಇಲ್ಲ. ಓಕೆ, ಸೊ ನೋಡೋಕ್ಕೆ ಓಕೆ ಜೋಡಿನೂ ಚೆನ್ನಾಗೇ ಅನ್ನಿಸ್ತಾ ಇದೆ, ಬಟ್ ಆ್ಯಕ್ಚುಲಿಯಾಗಿ ನಾವು ಜೋಡಿ ಅಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಇದು ಕಾರ್ಮಿಕ್ ರಿಲೇಷನ್ಶಿಪ್ ಇರ್ಬೋದಾ, ಸೋಲ್ಮೇಟ್ ರಿಲೇಷನ್ಶಿಪ್ ಇರ್ಬೋದಾ, ಟ್ವಿನ್ ಫ್ಲೇಮ್ ಜರ್ನಿ ಇರ್ಬೋದಾ ಅನ್ನೋ ಕನ್ಫ್ಯೂಷನಲ್ಲಿದ್ದೀರಿ. ಓಕೆ, ಒಂದು ಪಕ್ಷದ ಕಾರ್ಮಿಕ್ ಸೋಲ್ಮೇಟ್ ಆದರೆ ಹಂಗಾರೆ ನನ್ನ ನಿಜವಾದ ಸೋಲ್ಮೇಟ್ ಎಲ್ಲಿದ್ದಾರೆ, ನೀವು ನಿಮ್ಮ ಸೋಲ್ಮೇಟನ್ನು ಸರ್ಚ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಎಷ್ಟೊಂದು ಜನ ಇಲ್ಲಿ ನಮ್ಮದು ಟ್ವಿನ್ ಫ್ಲೇಮ್ ಜರ್ನಿ ಇರ್ಬೋದೇನೋ, ಸೊ ಹಾಗಾಗಿ ನನ್ನ ಟ್ವಿನ್ ಬೇರೆ ಎಲ್ಲೋ ಇದ್ದಾರೇನೋ, ಸೊ ನೀವು ನಿಮ್ಮ ಟ್ವಿನ್ನನ್ನು ಹುಡುಕ್ತಾ ಇರೋದು, ಸರ್ಚ್ ಮಾಡ್ತಾ ಇರೋದು ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಸೊ ಸಮ್ಟೈಮ್ಸು ನೀವು ನಿಮ್ಮ ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮೇ ಆಗಿದ್ರು ಅಥವಾ ಕಾರ್ಮಿಕ್ ಸೋಲ್ಮೇಟ್ ಜೊತೆಗೆ ಆಗಿದ್ರು ಕೂಡ ನಿಮ್ಮ ಜೊತೆಗಿನ ಸಂಬಂಧ ಮೆಂಟಲ್ ವೈಸು ಎಮೋಷ್ನಲ್ ವೈಸು ಇನ್ವಾಲ್ವ್ ಕಾಣಿಸ್ತಾ ಇಲ್ಲ, ಜಸ್ಟ್ ಫಿಸಿಕಲ್ ವೈಸು ಇನ್ವಾಲ್ವ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಈ ಕಾರಣದಿಂದ ನಿಮಗೇನು ಅನ್ನಿಸ್ತಾ ಇದೆ, ಇಲ್ಲಿ ಒಂದು ಪ್ರೀತಿ ಕಾಣಿಸ್ತಾ ಇಲ್ಲ, ಇಲ್ಲಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕಾಣಿಸ್ತಾ ಇಲ್ಲ. ಓಕೆ, ಈ ಥರದ್ದು ಒಂದು ಎನರ್ಜಿ ನಿಮಗೆ ಫೀಲ್ ಆಗ್ತಾ ಇದೆ ತುಂಬ. ಓಕೆ, ಸೊ ನೀವೇನು ಅಂದ್ಕೊಂಡಿದ್ರಿ, ಇವ್ರ ಜೊತೆ ಮದುವೆ ಆದರೆ ನಂದು ಫ್ಯಾಮಿಲಿ ಸ್ಟೆಬಿಲಿಟಿ ಆಗುತ್ತೆ, ಕೆರಿಯರಲ್ಲೂ ಸ್ಟೆಬಿಲಿಟಿ ಆಗುತ್ತೆ, ಬಹುಶಃ ನೀವು ಓದ್ಕೊಂಡಿರ್ಬೋದು, ಸೊ ಮುಂದೆ ಓದೋದಕ್ಕೆ ನಿಮಗೆ ನಾನು ಪ್ರೋತ್ಸಾಹ ಮಾಡ್ತೀನಿ, ಅಥವಾ ನೀವು ಮುಂದಿನ ದಿನಗಳಲ್ಲಿ ಜಾಬ್ಗೆ ಹೋಗ್ತೀನಿ ಅಂದರೆ ನಾನು ನಿಮಗೆ ಪ್ರೋತ್ಸಾಹ ಮಾಡ್ತೀನಿ ಅಂದಿರ್ಬೋದು. ಬಟ್ ಮಕ್ಕಳು ಮರಿ ಆಯಿತು ಅಂತನೋ ಅಥವಾ ಇನ್ಯಾವನೋ ಕಾರಣದಿಂದ ನಿಮ್ಮನ್ನು ಅವರು ಮುಂದೆ ಓದಿಸ್ಲೂ ಇಲ್ಲ, ಆ್ಯಂಡ್ ಆಲ್ಸೋ ಅವ್ರು ನಿಮಗೆ ಕೆರಿಯರ್ ವೈಸು ಸಪೋರ್ಟ್ ಕೂಡ ಮಾಡಿಲ್ಲ ಇರ್ಬೋದು. ಓಕೆ, ಇನ್ನು ಕೆಲವರು ನಿಮಗೆ ನಿಮ್ಮ ಒಂದು ಎಜುಕೇಷನು, ನಿಮ್ಮ ಒಂದು ಟ್ಯಾಲೆಂಟು, ನಿಮ್ಮ ಒಂದು ಮಾರ್ಕ್ಸು ಏನಿದೆ ಇದೆಲ್ಲ ಹೈ ಲೆವೆಲ್ ಇದ್ದಿರೋದ್ರಿಂದಾಗಿ ಅವ್ರು ನಿಮಗೆ ಜಾಬಿಗೂ ಕಳಿಸಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನೀವು ದುಡ್ದು ಮನೆಗೆ ತಂದು ಹಾಕ್ತಾಯಿದ್ರಿ, ನಿಮ್ಮ ಪರ್ಸನ್ ಅದನ್ನು ಕೂತ್ಕೊಂಡು ಉಣ್ಕೊಂಡು ಚೆನ್ನಾಗಿದ್ದಾರೆ, ನಿಮ್ಮ ದುಡ್ಡನ್ನು ಅವರು ಕಬಳಿಸ್ತಾ ಇದ್ದಾರೆ. ಸೊ ನಿಮಗೆ ದುಡಿಯೋಕ್ಕೆ ಹೊರಗಡೆ ಹೋಗು ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಅವರು ನಾನು ದುಡ್ದು ನೀನನ್ನು ಸಾಕ್ತೀನಿ ಅಂತ ಹೇಳ್ತಾ ಇಲ್ಲ. ಓಕೆ, ಸೊ ಈ ಥರದ್ದು ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಸೊ ಈಗ ಒಂದು ಕಾರಣದಿಂದ ಎಲ್ಲೋ ಒಂದು ಕಡೆ ನಿಮ್ಗೆ ಏನಿಸ್ತಾ ಇದೆ, ಸೊ ನಾನು ದುಡ್ದು ಹಾಕೋದಾಗಿದ್ದರೆ, ನಾನೇ ಫ್ಯಾಮಿಲಿನ ನೋಡ್ಕೊಳ್ಳೋದಾಗಿದ್ದರೆ, ಈ ವ್ಯಕ್ತಿ ಯಾಕೆ, ಇಂಥ ವ್ಯಕ್ತಿ ನನಗೆ ಬೇಕಾ, ಇಂಥ ವ್ಯಕ್ತಿ ನನಗೆ ಗಂಡನಾಗಿ ಬೇಕಾ, ಅಥವಾ ಇಂಥ ವ್ಯಕ್ತಿ ನನ್ನ ಮಕ್ಕಳಿಗೆ ತಂದೆಯಾಗಿ ಬೇಕಾ. ಓಕೆ, ಸೊ ಈ ಥರದೊಂದು ಎನರ್ಜೀಸ್ ಎಲ್ಲ ಇಲ್ಲಿ ಕಾಣಿಸ್ತಿದೆ ನೋಡಿ. ಇದು ಕಲೆಕ್ಟಿವ್ ರೀಡಿಂಗು, ಒಬ್ಬೊಬ್ಬರಿಗೆ ಒಂದೊಂದು ಎನರ್ಜಿ ರೆಸೊನೇಟ್ ಆಗ್ಬೋದು, ಅಥವಾ ಕೆಲವೊಬ್ಬರಿಗೆ ಎಷ್ಟೊಂದು ಜನಕ್ಕೆ 100%, 90% ರೆಸೊನೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಯಾರಿಗೆ ಎಷ್ಟು ಪರ್ಸೆಂಟ್ ರೆಸೊನೇಟ್ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಎನರ್ಜೀಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನನಗೆ ನೀವು ಹೇಳಿದ್ದು ಯಾವುದು ರೆಸೊನೇಟ್ ಆಗಿಲ್ಲ ಅಂತಂದರೆ ಈ ಎನರ್ಜಿಯಲ್ಲಿ ನೀವಿಲ್ಲ ಅಂತ ಅರ್ಥ. ಆ್ಯಂಡ್ ನಮ್ಮ ಡಿವೈನು ನಿಮಗಾಗಿ ಗೈಡೆನ್ಸ್ ಇಲ್ಲಿ ಕೊಟ್ಟಿಲ್ಲ ಅಂತ ಅರ್ಥ. ಯಾರಿಗೆ ರೆಸೊನೇಟ್ ಆಗ್ತಾಯಿದೆ ಅವ್ರಿಗೆ ಮಾತ್ರ ಇಲ್ಲಿ ಗೈಡೆನ್ಸ್ ಸಿಗ್ತಾ ಇದೆ. ಓಕೆ, ಸೊ ಇದನ್ನು ಒಂದು ಓಪನ್ ಮೈಂಡಾಗಿ ನೀವು ಇದನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಓಕೆ,
ಜರೂರು ಇಲ್ಲ ಎಲ್ರಿಗೂ ಇದು ಹೊಂದಬೇಕು ಅಂತ. ಸೊ ಇಲ್ಲಿ ಕೆಲವರು ಯಾರು ಮ್ಯಾರೇಜ್ ಆಗಿಲ್ಲ, ನೀವು ನಿಮ್ಮ ಪಾರ್ಟ್ನರ್ ಪ್ರತಿ ಇಂಟಿಮೆಸಿಗೆ ಒಳಗಾಗೋಕ್ಕೋಸ್ಕರ ಅಥವಾ ನಿಮ್ಮ ಪಾರ್ಟ್ನರು ನಿಮ್ಮ ಜೊತೆಗೆ ಇಂಟಿಮೆಸಿ ಒಳಗಾಗೋಕ್ಕೋಸ್ಕರ ಮಾತ್ರ ನಿಮ್ಮ ಜೊತೆಗೆ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಬಹುಶಃ ನೀವು ಇಲ್ಲಿ ಮ್ಯಾರೇಜ್ಗಿಂತ ಮುಂಚೆ ಫಿಸಿಕಲ್ ಆಗೋದು ಒಳ್ಳೆಯದಲ್ಲ. ಒಂದು ಪಕ್ಷ ಅದಕ್ಕೆ ಇನ್ವಾಲ್ವ್ ಆಗಿದ್ದರೆ ಅದು ನಿಮ್ಮನ್ನು ಕಾಡ್ತಾ ಇದೆ. ಓಕೆ, ಸೊ ಮೇ ಬಿ ಎಲ್ಲೋ ಒಂದು ಕಡೆ ಪ್ರೆಗ್ನೆಂಟ್ ಆಗಿಬಿಟ್ಟು ಆ ಮಗುನ ನೀವು ತಗ್ಸಿರಬಹುದು. ಓಕೆ, ಅಥವಾ ಇಲ್ಲಿ ಕೆಲವ್ರದ್ದು ಮ್ಯಾರೇಜು ಆಗಿದೆ ಬಟ್ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ. ಓಕೆ, ಹೀಗಿರೋ ಟೈಮಲ್ಲಿ ಮಗು ಅಂತ ಮಾಡಿಕೊಂಡ್ರೆ ಆ ಮಗುನ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ, ಅಥವಾ ಆ ಮಗುನ ನೋಡ್ಕೊಳ್ಳೋಕ್ಕೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ, ಅವುಗಳಿಗೆ ಹೊಂದಿಸೋಷ್ಟು ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ನೀವೇ ಖುದ್ದು ಮಿಸ್ಕ್ಯಾರೇಜ್ ಮಾಡಿಸ್ಕೊಂಡಿರಬಹುದು, ಅಥವಾ ಕೆಲವೊಂದು ಟೈಮು ಈ ಒತ್ತಡದಿಂದಾಗಿ ಮಿಸ್ಕ್ಯಾರೇಜ್ ಆಗಿರ್ಬೋದು. ಓಕೆ, ಇದು ಕೂಡ ನನಗಿಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ನಿಮ್ಮ ಮನಸ್ಸಲ್ಲಿ ಈ ಒಂದೆಲ್ಲ ಕಷ್ಟಗಳಿಂದ ಅಂತ್ಯ ಯಾವಾಗ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೀರಾ. ಹೇ ಪ್ರಭು, ಹೇ ದೇವರೇ, ಅಥವಾ ಯಾವ ದೇವಿ ದೇವತೆಗಳನ್ನು ನೀವು ಆರಾಧನೆ ಮಾಡ್ತಾಯಿದ್ದೀರಿ ಅವ್ರ ಹತ್ರ ಮಂಡಿ ಊರಿ ಕೇಳ್ತಾ ಇದ್ದೀರಿ, ನನಗೆ ಸಾಕು ಈ ಥರದ ಕಷ್ಟ, ಸಾಕು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೇ ಹಾರ್ಮನಿ ಕಾಣಿಸ್ತಾ ಇಲ್ಲ, ಬ್ಯಾಲೆನ್ಸ್ ಕಾಣಿಸ್ತಾ ಇಲ್ಲ, ನಾನೇ ಎಲ್ಲ ನೋಡ್ಕೊಂಡು ಹೋಗಬೇಕು, ನನಗೆ ತುಂಬ ಸ್ಟ್ರೆಸ್ ಆಗ್ತಾಯಿದೆ, ನನಗೆ ಒತ್ತಡ ಆಗ್ತಾಯಿದೆ, ನಾನು ಇದರಿಂದ ಹೊರಗಡೆ ಬರೋದು ಹೇಗೆ, ಅಥವಾ ಈ ವ್ಯಕ್ತಿ ಜೊತೆಗೇ ನನ್ನ ಜೀವನ ಅನ್ನೋದಾದರೆ ಆ ವ್ಯಕ್ತಿನ ಸರಿ ಮಾಡಿಸಿ ನನ್ನ ಜೊತೆಗೆ ಚೆನ್ನಾಗಿರುವಂಥ ಆಶೀರ್ವಾದ ಮಾಡಿರಿ ಅಂಥೇಳಿ ನೀವು ಕಂಡ ದೇವರಲ್ಲಿ ಪ್ರಾರ್ಥನೆ ಮಾಡೋದಾಗಿರ್ಬೋದು, ಮೆಡಿಟೇಷನ್ ಮಾಡೋದಾಗಿರ್ಬೋದು ಮಾಡ್ತಾಯಿದ್ದೀರಿ. ಜೊತೆಗೆ ಡಿವೈನಿಗೆ ಸರೆಂಡರ್ ಆಗಿಬಿಟ್ಟಿದ್ದೀರಿ. ಓಕೆ, ಏನಾರು ಆಗಲಿ ಈ ವ್ಯಕ್ತಿ ಜೊತೆಗೆ ಸಂಬಂಧ ಸರಿ ಹೋಗಲಿ. ಓಕೆ, ಒಂದು ಹೊಸ ಸ್ಟಾರ್ಟ್ ಆಗಲಿ, ಹೊಸ ಬಿಗಿನಿಂಗ್ ಆಗಲಿ, ಆ ವ್ಯಕ್ತಿ ಜೊತೆಗೆ ಪರಿಪೂರ್ಣ ಜೀವನವನ್ನು ನಾನು ಜೀವಿಸಬೇಕು. ಓಕೆ, ಕೆರಿಯರ್ ವೈಸು ಕೂಡ ನಾನು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಓಕೆ, ಸೊ ಅವರು ಕೂಡ ಕೆರಿಯರ್ ವೈಸು ಸಪೋರ್ಟ್ ಮಾಡಿಕೊಂಡು ಫ್ಯಾಮಿಲಿಯನ್ನು ಬೆಳೆಸಬೇಕು. ಓಕೆ, ಮಕ್ಕಳನ್ನು ಬೆಳೆಸಬೇಕು. ಈ ಥರದೊಂದು ಎನರ್ಜೀಸು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಬಹುಶಃ ಇಲ್ಲಿ ನೀವು ಕೆಲವರು ಡಿವೋರ್ಸಿ ಪರ್ಸನ್ ಆಗಿರಬಹುದು, ಡಿವೋರ್ಸ್ ತೊಗೊಂಡಿರ್ಬೋದು. ಬಿಕಾಸ್ ಆಫ್ ನಿಮ್ಮ ಪಾರ್ಟ್ನರು ನಿಮ್ಮನ್ನು ಮತ್ತು ಮಕ್ಕಳನ್ನು ನೋಡ್ಕೊಳ್ದೇ ಇರೋ ಕಾರಣದಿಂದಾಗಿ ಡಿವೋರ್ಸ್ ಆಗಿರ್ಬೋದು, ಅಥವಾ ಮಕ್ಕಳು ಆಗೋಕ್ಕಿಂತ ಮುಂಚೆನೇ ನೀವು ಡಿವೋರ್ಸ್ ಆಗಿರ್ಬೋದು, ಸೆಕೆಂಡ್ ಮ್ಯಾರೇಜ್ ಕೂಡ ಆಗಿರ್ಬೋದು ನೀವು. ಓಕೆ, ಸೊ ಒಂದು ಫ್ಯಾಮಿಲಿನ ಬಿಲ್ಡ್ ಮಾಡೋಕ್ಕಾಗಿಲ್ಲ ಅಂತಂದಮೇಲೆ ಇಂಥವ್ರಿಗೋಸ್ಕರ ಕೇವಲ ಶಾರೀರಿಕ ಸಂಬಂಧಕ್ಕೋಸ್ಕರ ಮದುವೆ ಆಗಬೇಕಾ? ಓಕೆ, ಒಂದು ಟೈಮ್ಗೆ ತರಕಾರಿ ತಂದು ಕೊಡಲ್ಲ, ಅಕ್ಕಿ ಬೇಳೆ ತಂದು ಕೊಡಲ್ಲ, ಮನೇಲಿ ಅಡುಗೆ ಇಲ್ವಾ, ಊಟ ಮಾಡಿ ಹಾಕ್ಕೊಡು ಅಂತಂದರೆ ಏನೂ ತಂದು ಕೊಡದೇ ಇದ್ದರೆ ಅಡುಗೆ ಮಾಡೋದೆಲ್ಲಿಂದ, ತಿನ್ನೋದೆಲ್ಲಿಂದ? ಓಕೆ, ಅವ್ರಿಗೂ ಇಲ್ಲ, ಇವರು ತಿನ್ನಲ್ಲ. ಸೊ ಏನೂ ದುಡ್ಕೊಂಡು ಬಂದು ಏನೂ ಹಾಕಲ್ಲ ಅಂತಂದಮೇಲೆ ಮೆಂಟಲಿ ಸ್ಟ್ರೆಸ್ ಕೊಡೋದ್ರ ಜೊತೆಗೆ ಓಕೆ, ಈಗ ಒಂದು ಹೆಣ್ಮಗಳು ಸ್ಪೆಷಲಿ ಅವಳೊಂದು ಮಗುಗೆ ಜನ್ಮ ಕೊಡಬೇಕಂದ್ರೆ ಅವಳು ಏನಾರು ತಿನ್ನಬೇಕಲ್ವ. ಹೊಟ್ಟೆಗೇನು ತಿನ್ನಲೆ ಅಂದರೆ ಹೊಟ್ಟೆ ಒಳಗಿರೋ ಮಗುಗೆ ಹೇಗೆ ಪೋಷಣೆ ಸಿಗುತ್ತೆ? ಅದು ಯಾವುದನ್ನು ಯೋಚನೆ ಮಾಡ್ದೇ ಮಗು ಮಾಡ್ಕೋ ಅಂತ ಅನ್ನೋದು. ಸೊ ಎಲ್ಲೋ ಈ ಥರದ್ದು ಒಂದು ಒತ್ತಡ ನಿಮಗೆ ಕಷ್ಟ ಆಗಿದೆ. ಹಾಗಾಗಿ ಇಲ್ಲಿ ನೀವು ಈ ವ್ಯಕ್ತಿ ನನ್ನನ್ನೇ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಹುಟ್ಟ ಮಗುನೇನು ಸರಿಯಾಗಿ ನೋಡ್ಕೊಳ್ತಾರೆ ಅಂತ ಹೇಳಿಬಿಟ್ಟು ನೀವು ಅವರಿಂದ ದೂರ ಆಗಿರ್ಬೋದು, ಡಿವೋರ್ಸ್ ತೊಗೊಂಡಿರ್ಬೋದು. ಓಕೆ, ಸೊ ಅದಾದಮೇಲೆ ನಿಮಗೆ ಇನ್ನೊಂದು ಮ್ಯಾರೇಜ್ ಆಗಿರ್ಬೋದು. ಸೊ ಈಗ ಮ್ಯಾರೇಜ್ ಆಗಿರೋ ಪರ್ಸನ್ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ಬೋದು. ಓಕೆ, ಹಿಂದೆ ನಿಮ್ಗಾಗಿರ್ತಕ್ಕಂಥ ಕಹಿ ಘಟನೆಯಿಂದ ನೀವು ದೂರನೂ ಆಗಿರ್ಬೋದು. ಓಕೆ, ಆ ಒಂದು ಎನರ್ಜೀಸ್ ನನಗಿಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಯಾರು ದೂರ ಆಗಿದ್ರಿ, ಯಾರೆಲ್ಲ ಆ ಒಂದು ರಿಲೇಷನ್ಶಿಪ್ಪನ್ನು ಕಟ್ ಮಾಡ್ಕೊಂಡಿದ್ರಿ, ಇನ್ಕ್ಲೂಡಿಂಗ್ ನಿಮ್ಮದು ಲವ್ ಬ್ರೇಕಪ್ ಆಗಿದ್ರೂ ಕೂಡ, ಮದುವೆ ಆಗೋಕ್ಕಿಂತ ಮುಂಚೆನೇ ಲವ್ ಬ್ರೇಕಪ್ ಆಗಿದ್ರೂ ಕೂಡ, ಸೊ ಈಗ ನಿಮ್ಮ ಲೈಫಲ್ಲಿ ಕಂಪ್ಲೀಟಾಗಿ ಹೊಸ ಉದಯ ಆಗ್ತಾ ಇದೆ. ಓಕೆ, ಸೂರ್ಯೋದಯ ಆಗ್ತಾ ಇದೆ. ಇದರ ಅರ್ಥ ನಿಮ್ಮ ಬಾಳಲ್ಲಿ ಕೂಡ ಹೊನ್ನಿನ ಎನರ್ಜಿ ಬರ್ತಾ ಇದೆ. ಬಂಗಾರದಂತಹ ಬೆಳಕು ನಿಮ್ಮನ್ನು ಪ್ರವೇಶ ಮಾಡ್ತಾ ಇದೆ, ನಿಮ್ಮ ಬಾಳಲ್ಲಿ ಪ್ರವೇಶ ಮಾಡ್ತಾ ಇದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚು ಖುಷಿ ಸಿಗತ್ತೆ. ನೀವೇನು ಇಷ್ಟೆಲ್ಲ ಕಷ್ಟಗಳನ್ನು ನುಂಗಿದ್ರಿ, ಈಗ ಆ ಕಷ್ಟದ ಅಂತ್ಯ ಆಗ್ತಾ ಇದೆ. ಓಕೆ, ಸೊ ಈಗ ನೀವು ಖುಷಿ ಫೀಲ್ ಮಾಡ್ತಾ ಇದ್ದೀರಿ. ಈಗ ಯಾವ ಪಾರ್ಟ್ನರ್ ನಿಮಗೆ ಸಿಕ್ಕಿದಾರೋ ಅವ್ರ ಜೊತೆ, ಅಥವಾ ಯಾರೆಲ್ಲ ಈ ಒಂದು ರಿಲೇಷನ್ಶಿಪ್ಪನ್ನು ಕಟ್ ಮಾಡಿಕೊಂಡು ಸಿಂಗಲ್ ಲೈಫನ್ನೇ ಲೀಡ್ ಮಾಡ್ತಾ ಇದ್ದೀರಿ, ಸೊ ಹ್ಯಾಪಿ ಫೀಲ್ ಮಾಡ್ತಾ ಇದ್ದೀರಿ. ಓಕೆ, ಸೊ ಎಲ್ಲೋ ಒಂದು ಕಡೆ ವೇಟಿಂಗು ಮಾಡ್ತಾ ಇರ್ಬೋದು, ಸೆಕೆಂಡ್ ಮ್ಯಾರೇಜು ಆಗ್ಬೋದಾ ಅಥವಾ ಥರ್ಡ್ ಮ್ಯಾರೇಜ್ ಆಗ್ಬೋದಾ ಅಂತ.
ಓಕೆ. ಸೊ ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಕೈಯಲ್ಲಿ ಯಾವುದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ವ ಅಂಥ ಕಡೆ ನೀವು ಹೋಗೋದು ಬೇಡ. ಓಕೆ, ನಿಮಗೆ ಸಿಂಗಲ್ ಲೈಫ್ನೇ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಂದರೆ ಸಿಂಗಲ್ ಲೈಫೇ ಬ್ಯಾಲೆನ್ಸ್ ಮಾಡಿ. ಬಟ್ ಮ್ಯಾರೇಜ್ ಆಗಿದ್ರೂ ಕೂಡ ಮ್ಯಾರೇಜ್ ಲೈಫಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ಹೋಗೋ ಕೆಪಾಸಿಟಿ ನಿಮಗಿದ್ರೆ ಮಾತ್ರ ಸೆಕೆಂಡ್ ಮ್ಯಾರೇಜಿಗೆ ಹೋಗಿ, ಇಲ್ಲದಿದ್ದರೆ ಬೇಡ ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಓಕೆ, ನೀವು ಸಿಂಗಲ್ ಆಗಿ ನಿಮ್ಮ ಲೈಫನ್ನು ನೀವು ಲೀಡ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಓಕೆ, ಮಗು ಆಗಿದ್ದರೆ ಸೊ ಆ ಮಗುನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಮತ್ತು ಇನ್ಯಾವ್ರನ್ನೋ ಮದುವೆ ಆಗಿ ಅವ್ರ ಮೂಲಕ ನಿಮ್ಮ ಮಗುವುದು ಪೋಷಣೆ ಆಗುತ್ತೆ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಆಗಿರುತ್ತೆ. ಯಾಕಂದರೆ ಬರುವಂತಹ ವ್ಯಕ್ತಿ ನಿಮ್ಮನ್ನು ಸ್ವೀಕಾರ ಮಾಡುವಷ್ಟು ಅಷ್ಟೇ ಹೃದಯದಿಂದ ನಿಮ್ಮ ಆ ಮಗುವನ್ನು ಸ್ವೀಕಾರ ಮಾಡೋಕ್ಕೆ ತುಂಬ ಗಟ್ಟಿ ಹೃದಯ ಬೇಕು. ತುಂಬ ಆ ಒಬ್ಬ ವ್ಯಕ್ತಿ ಒಳಗೆ ಮಮತಾ ಭಾವ ಇರಬೇಕು. ಆ ಮಮತಾ ಭಾವ ಇಲ್ಲಾಂದರೆ ಅಷ್ಟು ಸುಲಭವಾಗಿ ಬೇರೆಯವ್ರ ಮಕ್ಕಳನ್ನ ತನ್ನ ಮಕ್ಕಳು ಅಂತೇಳಿ ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಏನೇ ಮಾಡೋದಿದ್ರು ಭವಿಷ್ಯದಲ್ಲಿ ಚಿಂತೆ ಮಾಡೋದಿದ್ರೆ ತುಂಬ ಹುಷಾರಾಗಿ ಯೋಚನೆ ಮಾಡಿ ಆಕ್ಷನನ್ನು ತಗೊಳ್ಳಿ ಅಂತೇಳಿ ಡಿವೈನ್ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಸೊ ನೀವು ಯಾರ ಬಗ್ಗೆ ಯೋಚಿಸ್ತಾ ಇದ್ದೀರಿ, ಅವರ ಫೀಲಿಂಗ್ಸ್ ಏನು ಅಂತಲೂ ನೋಡೋಣ. ಸೊ ನಿಮಗೆ ಇಲ್ಲಿ ಯಾರಿಗಾರು ಫರ್ಟಿಲಿಟಿಗೆ ಸಂಬಂಧಪಟ್ಟಂಗೆ ಸಮಸ್ಯೆ ಕಾಣಿಸ್ತಾ ಇದೆ, ದಯಮಾಡಿ ರೇಖಿ ಹೀಲಿಂಗ್ ಥ್ರೂ ನೀವು ಇದು ಏನು ನಿಮ್ಮ ಚಕ್ರಗಳನ್ನು ಓಪನ್ ಮಾಡಿಕೊಂಡು ಚಕ್ರಗಳನ್ನು ಬೂಸ್ಟ್ ಮಾಡಿಕೊಂಡು ನೀವು ನಿಮ್ಮ ಫರ್ಟಿಲಿಟಿ ಸಮಸ್ಯೆನ ಹೀಲ್ ಮಾಡ್ಕೋಬೋದು. ಓಕೆ, ಸೊ ಅದು ಹೆಚ್ಚು ಸಮಸ್ಯೆ ಯಾರಲ್ಲಿದೆ ಅಂತ ನೋಡ್ಬಿಟ್ಟು ಹೀಲಿಂಗ್ ಮಾಡ್ಕೋಬೋದು. ಓಕೆ, ಇಬ್ಬರಲ್ಲೂ ಸಮಸ್ಯೆ ಇಲ್ಲ ಆದರೂ ಮಕ್ಕಳಾಗ್ತಾ ಇಲ್ಲ ಅಂತ ಅನ್ನೋದಾದರೆ ಇಬ್ಬರಿಗೂ ಹೀಲಿಂಗ್ ಆಗುತ್ತೆ. ಯಾಕಂದರೆ ಪೂರ್ವಜನ್ಮದ ಕರ್ಮಗಳ ಕಾರಣದಿಂದಾಗಿ ನಿಮಗೆ ಸಮಸ್ಯೆ ಕಾಣಿಸ್ತಾ ಇರುತ್ತೆ. ಈ ಕಾರಣದಿಂದಾಗಿ ನೀವು ರೇಖಿ ಹೀಲಿಂಗ್ ಥ್ರೂ ನೀವು ಟ್ರೀಟ್ಮೆಂಟನ್ನು ತಗೊಳ್ಳೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ನಾನೊಂದು ರೀಸೆಂಟಾಗಿ ನ್ಯೂಸ್ ಕೂಡ ನೋಡಿದೆ. ಓಕೆ, IVF ಅಲ್ಲಿ ಮಗು ಮಾಡಿಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಯಾರಿಗೋ ಭಿಕ್ಷುಕರಿಗೆಲ್ಲ ಏನು ಬಿರಿಯಾನಿ ಹಂಚೋದು, ಅವರಿಗೆ ಕುಡಿಯೋಕ್ಕೆಲ್ಲ ಹೆಂಡ ಎಲ್ಲ ಕೊಡೋದು, ಇದನ್ನೆಲ್ಲ ಮಾಡಿಬಿಟ್ಟು ಅವರ ವೀರ್ಯದಿಂದ ಮಕ್ಕಳನ್ನು ಮಾಡಿಸ್ಕೊಟ್ಟಿದ್ದಾರೆ. ಸೊ DNA ಚೆಕ್ ಮಾಡಿದಾಗ ಅದು ಅವ್ರ ಮಕ್ಕಳು ಅಲ್ಲ ಅನ್ನೋದು ಖಚಿತ ಆಗಿರೋದ್ರಿಂದ ಈಗ ಕಾನೂನು ತನಿಖೆಗಳೆಲ್ಲ ನಡೀತಾ ಇದೆ. ಸೊ ಅದಕ್ಕೆ ಯಾವಾಗಲೂ ಆಗಲಿ ಹುಷಾರಾಗಿ ಇದು ಮಾಡಿ. ಒಂದು ಪಕ್ಷ ನೀವು IVF ಮೂಲಕನೇ ಹೋಗ್ತೀವಿ ಅನ್ನೋದಾದರೂ ಕೂಡ ಯಾವ ಒಂದು ಸೆಂಟರಿಗೆ ಹೋದರೆ ನಿಮಗೆ ನಿಮ್ಮದೇ ಮಗುನ ಪಡಿಬೋದು. ಇದೆಲ್ಲವನ್ನು ನೀವು ಟ್ಯಾರೋಟ್ರಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಓಕೆ, ಯಾರೆಲ್ಲ ನಿಮಗೆ ಇಲ್ಲಿ ಬ್ರೇಕಪ್ ಆಗಿರೋರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬ್ರೇಕಪ್ ಡಿವೋರ್ಸ್ ಆಗಿರೋಂತಹ ವ್ಯಕ್ತಿಗಳ ಬಗ್ಗೆ. ಓಕೆ, ಸೊ ನಿಮ್ಮಿಂದ ನೀವಿದ್ದಾಗ ಅವ್ರ ಲೈಫು ಚೆನ್ನಾಗಿತ್ತು ಅಂದರೆ ನೀವು ಅವರನ್ನು ಹೊಂದ್ಕೊಂಡು ಹೋದಷ್ಟು ಸುಲಭವಾಗಿ ಈಗ ಅವ್ರ ಜೊತೆಗೆ ಅವ್ರು ಹೊಂದ್ಕೊಳ್ತಾ ಇಲ್ಲ. ಓಕೆ, ಈಗ ಅವ್ರ ಜೊತೆಗೆ ಯಾರಿದ್ದಾರೋ ಅವ್ರ ಜೊತೆಗೆ ಇನ್ನೂ ಹೆಚ್ಚು ಕಲಹಗಳಾಗ್ತಾ ಇರೋದು, ಜಗಳಗಳಾಗ್ತಾ ಇರೋದು ಇಲ್ಲಿ ನಾನು ಕಾಣಿಸ್ತಾ ಇದೆ. ಸೊ ಈ ಕಾರಣದಿಂದ ಅವರು ನಿಮ್ಮನ್ನು ನೆನ್ಪು ಮಾಡ್ತಾ ಇದ್ದಾರೆ, ರಾತ್ರಿ ನೆನ್ಪು ಮಾಡ್ತಾ ಇದ್ದಾರೆ, ಹಗಲು ನೆನ್ಪು ಮಾಡ್ತಾ ಇದ್ದಾರೆ. ಓಕೆ, ಸ್ಪೆಷಲಿ ರಾತ್ರಿ ಟೈಮ್ ತುಂಬ ನೆನ್ಪು ಮಾಡ್ತಾ ಇರ್ತಾರೆ. ಯಾಕೆ ಅಂತ ಅಂದರೆ ನೀವು ಅವರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ರಿ, ನೀವು ಅವರನ್ನು ಸಮಾಜದ ದೃಷ್ಟಿಯಲ್ಲಿ ಬಿಟ್ಕೊಟ್ಟಿರಲಿಲ್ಲ. ನಿಮ್ಮ ಮರ್ಯಾದೆ ಅಂದರೆ ಅವರ ಮರ್ಯಾದೆನ ನೀವು ಉಳಿಸ್ತಾ ಇದ್ರಿ. ಓಕೆ, ಬಟ್ ಈಗ ಅವ್ರ ಲೈಫಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಹೊರಗಡೆ ಸಮಾಜದಲ್ಲಿ ಮರ್ಯಾದೆ ಕಳೀತಾ ಇದ್ದಾರೆ. ಸೊ ಈ ಕಾರಣದಿಂದ ಅವ್ರಿಗೆ ಏನು ಅನ್ನಿಸ್ತಾ ಇದೆ, ನೀವು ಅವ್ರ ಜೊತೆಗಿದ್ದಾಗ ಎಲ್ಲವೂ ಸೇಫ್ ಇತ್ತು, ಸೆಕ್ಯೂರ್ ಇತ್ತು. ನಾನು ಅಂಥ ವ್ಯಕ್ತಿನ ಅಂದರೆ ನಿಮಗೆ ಹರ್ಟ್ ಮಾಡಿ ತುಂಬ ತಪ್ಪು ಮಾಡಿಬಿಟ್ಟೆ, ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ, ಪಶ್ಚಾತ್ತಾಪ ಆಗ್ತಾ ಇದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ. ಒಬ್ಬ ಒಳ್ಳೆಯ ವ್ಯಕ್ತಿ ನನ್ನ ಲೈಫಲ್ಲಿ ಕಳಿಸ್ಕೊಟ್ಟಾಗ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ವಲ್ಲಪ್ಪ ಅಂತ ಪಶ್ಚಾತ್ತಾಪ ಪಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಪ್ರತಿಯೊಂದು ವಿಚಾರದಲ್ಲೂ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರಿ. ಓಕೆ, ಈಗ ಆ ಒಂದು ಸಪೋರ್ಟ್ ಎನರ್ಜಿ ಮಿಸ್ ಆಗಿದೆ ಅವ್ರ ಲೈಫಲ್ಲಿ. ಸೊ ಹಾಗಾಗಿ ಈಗ ಅವರು ನಿಮ್ಮನ್ನು
ತುಂಬ ನೆನ್ಪು ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಕೆಲವರು ನಿಮ್ಮನ್ನು ಸೇರಬೇಕು. ಮ್ಯಾರೇಜ್ ಆಗಿಲ್ಲ ಅಂತಂದರೆ ಅಥವಾ ಮ್ಯಾರೇಜ್ ಆಗಿದ್ದರೂ ಕೂಡ, ಡಿವೋರ್ಸ್ ಆಗಿದ್ದರೂ ಕೂಡ ಆ ಪರ್ಸನ್ನು ನೀವು ಒಂದು ಅವಕಾಶ ಕೊಟ್ಟರೆ ಮಾತ್ರ ನಾನು ನಿಮ್ಮ ಜೊತೆಗೆ ಇರೋಕ್ಕೆ ರೆಡಿ ಇದ್ದೀನಿ ಅನ್ನೋ ಒಂದು ಎನರ್ಜಿ ಬರ್ತಾಯಿದೆ. ಈಗ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಓಕೆ, ಈಗ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾಯಿದೆ. ನಿಮಗೆ ಎಷ್ಟು ನೋವು ಕೊಟ್ಟಿದ್ದೆ ಅನ್ನೋದು ಈಗ ಅವ್ರಿಗೆ ಫೀಲ್ ಆಗ್ತಾಯಿದೆ. ಅವ್ರಿಗೆ ಅಂದರೆ ಈಗ ಅವ್ರು ಫೀಲ್ ಮಾಡ್ತಿರೋದೇನೆಂದರೆ, ನಾನು ನಿಮಗೆ ತುಂಬ ನೋವು ಕೊಟ್ಬಿಟ್ಟೆ, ನೀವು ಅವಾಗ ಅನುಭವಿಸಿದ ನೋವು ನನಗೆ ಇವಾಗ ಅರ್ಥ ಆಗ್ತಾಯಿದೆ. ಸೊ ಕರ್ಮ ಬೌನ್ಸ್ ಬ್ಯಾಕ್ ಆಗಿದೆ, 100% ಕರ್ಮ ಬೌನ್ಸ್ ಬ್ಯಾಕ್ ಆಗಿದೆ. ಸೊ ಒದ್ದಾಡ್ತಾ ಇದ್ದಾರೆ ವಿಲವಿಲ. ಇವಾಗ ಅವರು ದೇವ್ರ ಮೊರೆ ಹೋಗಿದ್ದಾರೆ. ಮೊದಲು ಈಗೋ ಅಲ್ಲಿ ದೇವರು ದಿನರು ಯಾರೂ ಬೇಕಾಗಿರಲಿಲ್ಲ, ಏನನ್ನೂ ನಂಬ್ತಾ ಇರಲಿಲ್ಲ. ಬಟ್ ಈಗ ಅವರು ದೇವರನ್ನು ನಂಬ್ತಾ ಇದ್ದಾರೆ. ದೇವರೆದ್ರೆ ಮಂಡಿ ಉರ್ತಾ ಇದ್ದಾರೆ. ದೇವರೇ ನೀನೇ ಕಾಪಾಡಬೇಕು, ದೇವರೇ ನೀನು ನನ್ನ ಲೈಫ್ ಸರಿ ಮಾಡಬೇಕು, ದೇವರೇ ನನ್ನ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು ಅಂತ. ಹಾಗೆಯೇ ಯಾರು ಸಿಂಗಲ್ಸ್ ಇದ್ದೀರಿ ಆ್ಯಂಡ್ ನಿಮ್ಮ ಲವರ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಅವ್ರ ಲೈಫಲ್ಲಿ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ಅಂದರೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಬೇಕಾದಷ್ಟು ಹುಡುಗಿಯರು ಅಥವಾ ಹುಡುಗರು ಅವ್ರ ಮುಂದೆ ಬರ್ತಾ ಇರ್ಬೋದು, ಪ್ರಪೋಸಲ್ಸ್ ಬರ್ತಾ ಇರ್ಬೋದು. ಬಟ್ ನಿಮ್ಮನ್ನು ಫುಲ್ಫಿಲ್ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಅಂದರೆ ಅವ್ರ ಲೈಫಲ್ಲಿ ಬರೋವಂತಹ ವ್ಯಕ್ತಿಗಳಿಂದ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ನೀವು ಅವರಿಗೆ ಕೊಟ್ಟಿರ್ತಕ್ಕಂಥ ಆ ವಾರ್ಮ್ ಫುಲ್ ಲವ್ ಎನರ್ಜಿ ಏನಿತ್ತು, ಈಗ ಅವರಿಗೆ ಬೇರೆಯವರಿಂದ ಸಿಗ್ತಾ ಇಲ್ಲ. ಓಕೆ, ಸೊ ಅವರು ನಿಮ್ಮನ್ನು ಕಳ್ಕೊಂಡು ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ವಾಪಸ್ ಬಂದರೆ ಖುಷಿ ಇರುತ್ತೆ ಅವರಿಗೆ. ಓಕೆ, ಅಥವಾ ನೀವು ವಾಪಸ್ ಬರೋಕ್ಕಾಗಲ್ಲ, ಸೇರೋಕ್ಕಾಗಲ್ಲ. ಯಾಕಂದರೆ ಕೆಲವ್ರದ್ದು ಡೆಸ್ಟಿನಿಯಲ್ಲಿ ಹೆಂಗಿರುತ್ತೆ ಅಂದರೆ, ತುಂಬ ಅಪಾರವಾದ ಲವ್ ಇರುತ್ತೆ ಇಬ್ಬರು ನಡುವೆನೂ. ಬಟ್ ಫ್ಯಾಮಿಲಿ ಮೆಂಬರ್ಸ್ ದೂರ ಮಾಡಿರ್ತಾರೆ. ಅಥವಾ ಫ್ಯಾಮಿಲಿ ಮೆಂಬರ್ಸ್ ದೂರ ಮಾಡಿಲ್ಲ ಅಂದರೂ ಈ ಕೆಲವು ಹೊಟ್ಟೆ ಉರಿಗಳು ಅಥವಾ ಅವರನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿಗಳು ಅವ್ರ ಮೇಲೆ ಸ್ಪೆಲ್ ವಗೇರೆ ಮಾಡಿಸ್ಬೋದು. ಓಕೆ, ಅಂದರೆ ಒಂದು ಡಾರ್ಕ್ ಮ್ಯಾಜಿಕ್ ಏನಾದರೂ ಮಾಡಿಸ್ಬಿಟ್ಟು ನಿಮ್ಮನ್ನು ಅವ್ರನ್ನ ದೂರ ಮಾಡಿರುವಂತಹ ಒಂದು ಎನರ್ಜಿ. ಓಕೆ, ಅಥವಾ ಅವರನ್ನು ಒಪ್ಪದೇ ಇದ್ದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ಬೇರೆ ಕಡೆ ಮದುವೆ ಮಾಡಿಕೊಟ್ಟಿರ್ಬೋದು, ಅಥವಾ ಅವರನ್ನು ಬೇರೆ ಕಡೆ ಮದುವೆ ಮಾಡಿಕೊಟ್ಟಿರ್ಬೋದು. ಸೊ ಅವರ ಒಂದು ಮದುವೆ ಲೈಫಲ್ಲಿ ಸ್ಟ್ರಗಲ್ ಅಂತೂ ಫೇಸ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮನ್ನು ಮದುವೆ ಆಗೋಕ್ಕಾಗಿಲ್ಲ ಅಂದರೂ ಕೂಡ ಅವ್ರ ಮನಸ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಆ ವಾರ್ಮ್ ಫುಲ್ ರಿಲೇಷನ್ಶಿಪ್ ಎನರ್ಜಿ ಏನಿತ್ತು ಅದನ್ನು ಅವರು ಮೇಲಕ್ಕೆ ಹಾಕ್ತಾ ಇರ್ತಾರೆ. ಸೊ ಸಮ್ಟೈಮ್ಸ್ ಏನು ಅನ್ನಿಸ್ತಾ ಇದೆ, ನಾನು ಅಪ್ಪ ಅಮ್ಮನ ವಿರುದ್ಧ ನಿಂತ್ಕೊಂಡಿದ್ರೂ ಪರವಾಗಿರಲಿಲ್ಲ, ಇವರನ್ನೇ ನಾನು ಪ್ರೀತಿಸಿದ್ದವ್ರನ್ನೇ ಮದುವೆ ಆಗಿದ್ದಿದ್ರೆ ಬಹುಶಃ ನನಗೆ ಈ ಥರ ಕಷ್ಟ ಇರ್ತಿರ್ಲಿಲ್ವೇನೋ. ಓಕೆ, ಬೇರೆಯವರನ್ನು ಮದುವೆಯಾಗೂ ಕೂಡ ಇಲ್ಲಿ ಅವರು ಕಷ್ಟಪಡ್ತಾ ಇದ್ದಾರೆ. ಅವರ ರಾತ್ರಿಯ ನಿದ್ರೆ ಹಾರೋಗಿದೆ. ಓಕೆ, ಅವರು ಸರಿಯಾಗಿ ನಿದ್ದೆ ಮಾಡ್ತಾಯಿಲ್ಲ, ಅವ್ರಿಗೆ ಸರಿಯಾಗಿ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ. ಓಕೆ, ಮೆಂಟಲಿ ಎಮೋಷ್ನಲಿ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿದ್ದಾರೆ. ಮೇ ಬಿ ಹಾಸ್ಪಿಟಲೈಸ್ ಆಗಿರಬಹುದು. ಓಕೆ, ಸೊ ಅವರು ಟ್ರೀಟ್ಮೆಂಟ್ ತೊಗೊಳ್ತಾ ಇಲ್ಲ, ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಅವರು. ಓಕೆ, ಸೊ ಅಥವಾ ಟ್ರೀಟ್ಮೆಂಟಲ್ಲಿ ಇರಬಹುದು, ಮೆಡಿಕೇಷನಲ್ಲಿ ಇದ್ದಿರ್ಬೋದು. ಆ್ಯಂಡ್ ಇಲ್ಲಿ ಕೆಲವು ಪರ್ಸನ್ಸು ತುಂಬಾ ಡಿಪ್ರೆಷನ್ಗೊಳಗಾಗಿ ಒಂಥರ ಹುಚ್ಚರ ಥರನೇ ಆಗಿಬಿಟ್ಟು, ಸೊ ಈಗ ಅವ್ರಿಗೆ ನ್ಯಾಚುರಲ್ ಹೀಲಿಂಗ್ ಥೆರಪಿಗಳನ್ನು ತಗೊಳ್ತಾ ಇರ್ಬೋದು, ಮೆಡಿಟೇಷನ್ ಮಾಡ್ತಾ ಇರ್ಬೋದು, ಸಿಂಗಿಂಗ್ ಬೌಲ್ನ ಮ್ಯೂಸಿಕ್ ಕೇಳ್ತಾ ಇರ್ಬೋದು. ಸೊ ನಿಮ್ಮನ್ನು ಮರೆಯೋಕ್ಕೆ ಪ್ರಯತ್ನವೂ ಪಡ್ತಾ ಇರ್ಬೋದು, ಮೂವ್ ಆನ್ ಆಗೋಕ್ಕೆ ಪ್ರಯತ್ನ ಪಡ್ತಾ ಇರೋದು ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟು ಫ್ಯೂಚರಲ್ಲಿ ಏನಾಗ್ಬೋದು ಅಂತ ನೋಡೋಣ. ಫ್ಯೂಚರಲ್ಲಿ ಎನರ್ಜೀಸ್ ಹೇಗಿರ್ಬೋದು ಅಂತ. ಇಲ್ಲಿ ಒಂದು ಸ್ವಲ್ಪ ನೆಗೆಟಿವೇ ಫಸ್ಟ್ ಹೇಳ್ಬಿಡ್ತೀನಿ. ಏನಪ್ಪ ಅಂತಂದರೆ, ಇಲ್ಲಿ ನೀವು ಕೆಲವರು ಒಂದಾಗೋಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಒಂದಾಗೋಕ್ಕೆ ಜನ ಅಥವಾ ಫ್ಯಾಮಿಲಿ ಮೆಂಬರ್ಸು ಬಿಡ್ತಾನೇ ಇಲ್ಲ. ಆ್ಯಂಡ್ ಆಲ್ಸೋ ಡೆಸ್ಟಿನಿನೇ ಹಾಗಿದೆ, ನೀವಿಬ್ಬರು ದೂರ ಆಗಲೇಬೇಕು ಅಂತ ಕೆಲವ್ರದ್ದು. ಓಕೆ, ಇನ್ನು ಕೆಲವ್ರದ್ದು ಫ್ಯೂಚರ್ ನೋಡೋದಾದರೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ. ನೀವು ಮೆಚ್ಚಿರ್ತಕ್ಕಂತಹ ವ್ಯಕ್ತಿಯ ಜೊತೆಗೆ ಮ್ಯಾರೇಜ್ ಆಗಬಹುದು. ಓಕೆ,
ನಿಮಗೆ ನಿಮ್ಮ ಪಾರ್ಟ್ನರ್ ಸ್ಟೆಬಿಲಿಟಿ ಕೊಡುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಮ್ಯಾರೇಜ್ ಪ್ರಪೋಸಲ್ಸ್ ಬರುತ್ತೆ ನಿಮ್ಮ ಪಾರ್ಟ್ನರಿಂದ, ನಿಮ್ಮ ಪ್ರೀತಿ ಪಾತ್ರರಿಂದ. ಓಕೆ, ನೀವು ಯಾರನ್ನ ಮ್ಯಾರೇಜ್ ಆಗುತ್ತಾ ಏನು ಅಂತ ಏನಾದ್ರು ಪ್ರಶ್ನೆ ಕೇಳಿದ್ರೆ, ಸೊ ಇಲ್ಲಿ 80% ಅಂತೂ ನಾನು ಹೇಳಬಲ್ಲೆ ಮ್ಯಾರೇಜ್ ಪ್ರಪೋಸ್ ಮಾಡ್ತಾರೆ, ಸ್ಟೆಬಿಲಿಟಿ ಕೊಡ್ತಾರೆ ಅಂತ. ಯಾಕಂದರೆ ಇದು ಕಲೆಕ್ಟಿವ್ ರೀಡಿಂಗು. ಸೊ ನೀವು ಪರ್ಸ್ನಲ್ ರೀಡಿಂಗ್ ತೊಗೊಂಡ್ರೆ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ 100%. ಯಾಕಂದರೆ ನಿಮ್ಮ ಒಂದು ಎನರ್ಜೀಸ್ ಅಂತ ಚೆಕ್ ಮಾಡಿದಾಗ ಕೇವಲ ನಿಮ್ಮ ಬಗ್ಗೆ ಮಾತ್ರ ಮಾತಾಡ್ತೀವಿ. ಬಟ್ ಇಲ್ಲಿ ಕಲೆಕ್ಟಿವ್ ರೀಡಿಂಗ್ ಅಂತ ಬಂದಾಗ, ಪಬ್ಲಿಕಲ್ಲಿ ರೀಡಿಂಗ್ ಅಂತ ಬಂದಾಗ ಕೋಟಿ ಜನ ನೋಡ್ತಾರೆ ವೀಡಿಯೋಸ್ನ. ಹಾಗಾಗಿ ಒಂದು 80% ಅಂತೂ ನನಗೆ ನಿಮ್ಮ ಪಾರ್ಟ್ನರು ನಿಮ್ಮ ಜೊತೆಗೆ ಮ್ಯಾರೇಜ್ ಆಗಿ ನಿಮ್ಮ ವಿಶನ್ನು ಫುಲ್ಫಿಲ್ಮೆಂಟ್ ಮಾಡುವಂತಹ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಇನ್ನು ನಿಮ್ಮ ಪಾರ್ಟ್ನರು ನಿಮಗಾಗಿ ಫೈನಾನ್ಷಿಯಲಿ ಸ್ಟೇಬಲ್ ಆಗೋಕ್ಕೆ ನೋಡ್ತಾ ಇದ್ದಾರೆ. ಓಕೆ, ನಿಮ್ಮ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ. ಅಂದರೆ ಮೇ ಬಿ ಹೇಳಿರ್ಬೋದು, ಇನ್ನೂ ಫೈನಾನ್ಷಿಯಲಿ ಒಂದು ಒಳ್ಳೆ ಜಾಬ್ ಇಲ್ಲ, ಹೇಗೆ ನೀನು ನೋಡ್ಕೊತಾನೆ ಅಂತ ಏನಾದರೂ ಪ್ರಶ್ನೆ ಬಂತು ಅಂತಂದರೆ, ಸೊ ಈ ಕಾರಣಕ್ಕೋಸ್ಕರನೂ ಅವರು ಅರ್ನ್ ಮಾಡೋಕ್ಕೆ ಹೋಗಿರಬಹುದು, ಔಟ್ ಆಫ್ ಕಂಟ್ರಿಗೂ ಹೋಗಿರ್ಬೋದು, ಔಟ್ ಆಫ್ ಸ್ಟೇಟಲ್ಲಿ ಹೋಗಿ ಕೆಲಸ ಹುಡ್ಕೊಂಡು ನಿಮಗೋಸ್ಕರ, ನಿಮ್ಮನ್ನು ಮದುವೆ ಆಗೋಕ್ಕೋಸ್ಕರ ಫೈನಾನ್ಷಿಯಲಿ ಗ್ರೋತ್ ಮಾಡ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಪಡ್ತಾ ಇರೋದು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಹಾರ್ಡ್ ವರ್ಕ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ಇಲ್ಲಿ ಲೇಡೀಸ್ ಕೂಡ ಏನು ಮಾಡ್ತಾ ಇದ್ದಾರೆ, ಸೊ ಮದುವೆ ಆಗದೇ ಇರಲಿ, ನಾನು ಜಾಬ್ ಮಾಡ್ತೀನಿ, ಓಕೆ, ನಾನು ಅರ್ನಿಂಗ್ ಮಾಡ್ತೀನಿ. ಬಿಕಾಸ್ ಮನಿ ಸ್ಟೆಬಿಲಿಟಿ ಅನ್ನೋದು ಹೆಣ್ಮಕ್ಳಿಗೆ ತುಂಬಾ ಅಗತ್ಯ. ಓಕೆ, ಹೆಣ್ಮಕ್ಳು ತನ್ನ ಸಪೋರ್ಟನ್ನು ತಾನೇ ಮಾಡ್ಕೊಳ್ಳೋ ಒಂದು ಎನರ್ಜಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ನೀವು ಏನು ಮಾಡ್ತೀರಿ, ಹುಡುಗ ಸಂಪಾದನೆ ಮಾಡದೇ ಇರಲಿ, ಓಕೆ, ನಾನಂತೂ ಸಂಪಾದನೆ ಮಾಡಬೇಕು, ಮದುವೆ ಆದರೂ ಮಾಡಬೇಕು, ಮದುವೆ ಆಗದೇ ಇದ್ರೂ ಮಾಡಬೇಕು, ನನಗೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬೇಕು, ಫೈನಾನ್ಷಿಯಲಿ ಫ್ರೀಡಮ್ ಬೇಕು. ಈ ಎನರ್ಜಿಲಿ ನೀವು ಕನ್ವರ್ಟ್ ಆಗ್ತಾ ಇರೋದು ನನಗಿಲ್ಲಿ ಕಂಪ್ಲೀಟಾಗಿ ಕಾಣಿಸ್ತಿದೆ. ಆ್ಯಂಡ್ ಇದಕ್ಕೆ ಡಿವೈನ್ ಸಪೋರ್ಟು ನಿಮಗೆ 100ಗೆ 200% ಸಿಗ್ತಾ ಇದೆ. ಓಕೆ, 100ಗೆ 200% ಡಿವೈನ್ಸ್ ನಿಮಗೆ ಸಿಗ್ತಾಯಿದೆ. ಸೊ ಇದರ ಪರವಾಗಿ ನೀವು ಆ್ಯಕ್ಷನನ್ನು ತೊಗೋಬೇಕು. ಯೋಚನೆ ಮಾಡಿದ್ರೆ ಸಾಲದು. ಓಕೆ, ಒಂದು ಪಕ್ಷ ನೀವು ಬಿಸ್ನೆಸ್ ಮಾಡ್ತೀವಿ ಅಂತ ಅಂದರೆ ನಿಮ್ಮ ಹಸ್ಬೆಂಡ್ ಆಗುವಂಥವರು, ಓಕೆ, ನಿಮ್ಮ ಪಾರ್ಟ್ನರು ಕಂಪ್ಲೀಟಾಗಿ ಫೈನಾನ್ಷಿಯಲಿ ಸಪೋರ್ಟ್ ಕೂಡ ಮಾಡಬಹುದು. ಓಕೆ, ನಾನು ಬಿಸ್ನೆಸ್ ಮಾಡಬೇಕಂತ ಇದ್ದೀನಿ ಅಂತಂದಾಗ, ಓಕೆ ನೀನು ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಯಾರು ಸಿಂಗಲ್ಸ್ ಏನಾದರೂ ನೋಡ್ತಾ ಇದ್ದರೆ, ಸೊ ನಿಮಗೆ ಇನ್ನೂವರೆಗೂ ಯಾರೂ ಪಾರ್ಟ್ನರ್ ಸಿಕ್ಕಿಲ್ಲ ಅಂದರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಬರುವಂತಹ ವ್ಯಕ್ತಿ ಕಂಪ್ಲೀಟ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಇರೋವಂತಹ, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ರಿಚ್ ಇರೋವಂತಹ ವ್ಯಕ್ತಿ ನಿಮ್ಮ ಲೈಫಲ್ಲಿ ಸಿಗೋದು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಇನ್ನೂ ಕೆಲವರಿಗೆ ನಿಮಗೆ ಬಿಸ್ನೆಸ್ ಮೆನ್ಗಳು ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಇನ್ನು ಕೆಲವರಿಗೆ ನೋಡೋದಾದರೆ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ತಾ ಇರ್ಬೋದು. ಸಣ್ಣ ಪುಟ್ಟ ಕೆಲಸ ಮೀನ್ಸ್ ಬೇರೆಯವರ ಅಂಡರಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು, ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಕಾಣಿಸುತ್ತೆ. ಓಕೆ, ಕೆಲವ್ರದ್ದು ಗೌರ್ಮೆಂಟ್ ಜಾಬ್ ಇರೋ ಚಾನ್ಸಸ್ ಇದೆ. ಓಕೆ, ಗೌರ್ಮೆಂಟಲ್ಲಿ ಜಾಬಲ್ಲಿರೋ ಕೆಲಸದಲ್ಲಿದ್ದಾರೆ. ಇನ್ನು ಔಟ್ ಆಫ್ ಕಂಟ್ರಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ನಿಮ್ಮ ಲೈಫಲ್ಲಿ ಪಾರ್ಟ್ನರ್ ಆಗಿ ಬರುವಂತಹ ಚಾನ್ಸಸ್ಸು ಕೂಡ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ದ ವರ್ಲ್ಡ್ ಇದೆ, ಇಲ್ಲಿ ಎಂಪರರ್ ಇದೆ, ವರ್ಲ್ಡ್ ಭೂಮಿ ಮೇಲೇ ಕೂತ್ಕೊಂಡಿರೋಂತಹ ಒಂದು ಎನರ್ಜಿ. ಸೊ ಇದರ ಅರ್ಥ, ಸೊ ಖಂಡಿತವಾಗ್ಲೂ ನಿಮಗೆ ಔಟ್ ಆಫ್ ಕಂಟ್ರಿಯಿಂದನೂ ಕೂಡ ಪ್ರಪೋಸಲ್ಸ್ ಬರಬಹುದು, ಅಥವಾ ಔಟ್ ಆಫ್ ಕಂಟ್ರಿಯಲ್ಲಿ ಕೆಲಸ ಮಾಡುವಂತಹ ಇಲ್ಲಿಯ ವ್ಯಕ್ತಿ, ಓಕೆ, ಮೂಲತಃ ಭಾರತದವರು, ಮೂಲತಃ ಕರ್ನಾಟಕದವರು, ಬಟ್ ಅವರು ಔಟ್ ಆಫ್ ಕಂಟ್ರಿಯಲ್ಲಿ ಕೆಲಸಕ್ಕೆ ಹೋಗಿರಬಹುದು, ಅಲ್ಲಿ ಅವರು ಸ್ಟೆಬಲ್ ಆಗಿರ್ಬೋದು. ಓಕೆ, ಸೊ ನಿಮ್ಮನ್ನು ಇಲ್ಲಿ ಮದುವೆ ಆಗಿ ನಿಮ್ಮನ್ನು ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಬಹುದು, ಅಥವಾ ನಿಮ್ಮನ್ನು ಇಲ್ಲೇ ಬಿಟ್ಟರೂ ಕೂಡ ಹೋಗ್ಬೋದು. ಸೊ ಅದನ್ನು ನೀವು ಮಾತುಕತೆ ವ್ಯವಹಾರದಲ್ಲಿ ಮಾತಾಡ್ಕೊಳ್ಬೇಕಾಗತ್ತೆ. ಕ್ಲಿಯರ್ ಮಾತುಕತೆ ಮಾಡಬೇಕು, ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕು. ಓಕೆ, ನಿಮ್ಗೆ ಇಲ್ಲಿ ಇರೋಕ್ಕೆ ಇಷ್ಟನಾ ಅಥವಾ ಹಸ್ಬೆಂಡ್ ಜೊತೆ ಔಟ್ ಆಫ್ ಕಂಟ್ರಿಲಿ ಇರೋಕ್ಕೆ ಇಷ್ಟನಾ, ಇದೆಲ್ಲ ನೀವು ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಓಕೆ, ಸೊ ಕ್ಲಿಯರ್ ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟು. ಸೊ ಮುಂದೆ ಅಂಥ ವ್ಯಕ್ತಿ ಬರ್ತಾರೆ ಅಂತಂದರೆ, ಸೊ ಹೆಲ್ದಿನೂ ಚೆನ್ನಾಗಿರ್ತಾರೆ, ಆ್ಯಂಡ್ ಒಂದು ಫ್ರೆಂಡ್ಶಿಪ್ ಎನರ್ಜಿನೇ ಇದೆ. ಬಟ್ ನೋಡೋಕ್ಕೆ ಅವರು ರೂಢಾಗಿ ಕಾಣ್ಬೋದು. ಐ ಆಮ್ ಸಾರಿ. ಓಕೆ, ಅಂದರೆ ಫಿಸಿಕಲ್ ವೈಸು ನೋಡೋಕ್ಕೆ ರೂಢಾಗಿ ಕಾಣ್ಬೋದು, ಅಷ್ಟು ಸುಂದರವಾಗಿಲ್ಲನೂ ಇರ್ಬೋದು. ಓಕೆ, ಬಟ್ ಅವ್ರ ಮನಸ್ಸು ಮೃದುವಾಗಿರುತ್ತೆ, ಸ್ನೇಹ ಭಾವದಿಂದ ಮಾತಾಡುವಂತಹ ವ್ಯಕ್ತಿತ್ವ ಕಾಣಿಸ್ತಾ ಇದೆ. ಅಂದರೆ ಅವ್ರದ್ದು ಮಾತು ಹೆಂಗಿರತ್ತಂದರೆ, ಎಂಥ ವ್ಯಕ್ತಿಗಳು ಕೂಡ ಮುಗ್ಧರಾಗಬೇಕು, ಏನೋ ಅಂತಾರೆ, ಆ ಮಾತಿಗೆ ಮರಳಾಗೋದು ಅಂತಾರಲ್ಲ, ಹಾಗೆ ಅವ್ರ ಮಾತು
ಮರಳು ಮಾಡಿಸುತ್ತೆ. ಆ ರೀತಿಯ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಬಹುಶಃ ನಿಮ್ಮ ಲೈಫಲ್ಲಿ ಟೀಚರಾಗಿ ಇರುವಂತಹ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಆಗಿ ಬರಬಹುದು. ಓಕೆ, ಯಾವುದೇ ಫೀಲ್ಡ್ನ ಟೀಚರ್ ಅಂತಂದರೆ ಒಂದು LKG UKGದು ಟೀಚರಿಂದ ಹಿಡ್ಕೊಂಡು ಏನು PhD ವರೆಗೂ ಇರುವಂತಹ ಯಾವ ಟೀಚರ್ ಆದರೂ ಆಗಿರ್ಬೋದು. ಓಕೆ, ಅಥವಾ ಅವರು ವೋಕಲ್ಡ್ ಫೀಲ್ಡಲ್ಲಿ ಮಾಸ್ಟರ್ ಆಗಿರೋವಂಥವ್ರು, ಡಿಗ್ರೀಸ್ ಆಗಿರೋವಂಥವ್ರು ಕಾಣಿಸ್ಬೋದು. ಓಕೆ, ಸೊ ಇದು ಕೂಡ ಕಾಣಿಸ್ತಾ ಇದೆ ನನಗೆ. ಓಕೆ, ಇದಿಷ್ಟು ಇವತ್ತಿನ ರೀಡಿಂಗ್ ಆಗಿದೆ. ನಿಮಗೆ ಈ ರೀಡಿಂಗ್ ಹೇಗಿತ್ತು ಅಂತೇಳಿ ನನಗೆ ತಿಳಿಸಿ. ಪರ್ಸ್ನಲ್ ರೀಡಿಂಗ್ ಬೇಕಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ಸೆಷನ್ ವೈಸು ಫೀಸ್ ಎಷ್ಟಿದೆ ಅಂತೇಳಿ ನಿಮಗೆ ವಾಪಸ್ ರಿಪ್ಲೈ ಮಾಡ್ತೀನಿ. ಅದಾದಮೇಲೆ ನಿಮ್ಮ ಅನುಕೂಲವಾದಂತಹ ಸೆಷನನ್ನು ಬುಕ್ ಮಾಡ್ಕೊಳ್ಳಿ. ನಾನು ಮೆಡಿಟೇಷನ್ ಮಾಡಿ ಅರ್ಧ ಗಂಟೆ ಬಿಟ್ಟು ನಾನು ನಿಮಗೆ ವಾಪಸ್ ಕಾಲ್ ಮಾಡಿಬಿಟ್ಟು ನಿಮ್ಮ ರೀಡಿಂಗನ್ನು ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್ ಯು ಆಲ್.